ನೋಡಿ ಧನುರ್ ರಾಶಿಯವರಿಗೆ ಸ್ವಿಚ್ ವರ್ಡು ಅಂತಂದರೆ ಶುಕ್ರ ಗುರು ಸೂರ್ಯನನ್ನು ಅತಿ ಹೆಚ್ಚು ಬರ್ಕೊಳ್ತಾ ಹೋಗಬೇಕು ನೀವು ಧನಸ್ಸು ರಾಶಿಯವರು. ಶುಕ್ರನನ್ನು ಮತ್ತು ಗುರುವನ್ನು ಮತ್ತು ಸೂರ್ಯನನ್ನು ಅತಿ ಹೆಚ್ಚು ಬರ್ಕೊಳ್ತಾ ಹೋದರೆ ಬರಿತಾ ಹೋದರೆ ನಿಮಗೆ ನಿಮ್ಮ ಒಂದು ಇದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಒಂಚೂರು ಆರಾಮ ಅಂದ್ಕೊಳ್ಬೋದು. ಆರಾಮ ಅಂತ ಅನ್ನೋದಕ್ಕಿಂತ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ತುಂಬ ಕೆಟ್ಟಿರೋ ರಾಶಿ ಹೇಳ್ತಾ ಇದ್ದೀನಿ. ಏನಂತ ಪರಿಹಾರ ಮಾಡ್ಕೋಬೇಕು? ಪರಿಹಾರ ಅಂತಂದರೆ ನೋಡಿ, ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಾವು ಸ್ಟೋನ್ ಮೂಲಕ ಆಗಿರ್ಬೋದು, ಬ್ರೇಸ್ಲೆಟ್ ಮೂಲಕ ಆಗಿರ್ಬೋದು, ಅದೇ ಗ್ರಹಗಳನ್ನ ಅವ್ರ ಮನೇಲಿ ಕೊಡ್ತೀವಿ, ಅವ್ರ ಮನೆಗೆ ಕೊಡ್ತೀವಿ. ಅಥವಾ ಅವರು ತುಂಬ ಪ್ರಾಬ್ಲಮ್ ಇದ್ದಾಗ ಇಡೀ ಅವ್ರ ಮನೆಯಲ್ಲಿ ಕೂಡ ಎಂಟೈರು ಮನೆ ಕೂಡ ನಾವು ವಾಸ್ತುವನ್ನು ಮಾಡಿಕೊಡ್ತೀವಿ. ಆ ವಾಸ್ತು ಸ್ಟೋನ್ಗಳನ್ನು ಮನೇಲಿ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ರಿಲೀಫ್ ಆಗುತ್ತೆ. ನೀವು ಮಾಡೋ ಕೆಲಸದಲ್ಲಿ ಇವಾಗ ನೋಡಿ ತುಂಬ ಲಾಕ್ ಆಗಿರ್ತೀರ ಅಂದರೆ ಒಂದು 50% ಅದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ. ಯಾಕಂದರೆ ಗ್ರಹಗಳ ಬದಲಾವಣೆ ಅಂತಂದ ಹೇಳ್ದೆ ನಾನು. ಗ್ರಹಗಳು ಅವು ಮಾಡೋ ಕೆಲಸ ಅವ್ರು ಕೊಡೋ ರಿಸಲ್ಟು ಕೊಟ್ಟೇ ಕೊಡ್ತಾರೆ. ನಾವು ಅಂದ್ಕೊಳ್ಬೋದು, ಇವಾಗ ಹೇಳ್ದೆ ನಿಮಗೆ ಪವರು ಮತ್ತು ನಿಮ್ಮ ಪವರ್ ಇರ್ಬೋದು, ದುಡ್ಡು ಇರ್ಬೋದು, ಮನಿ ಇರ್ಬೋದು, ಇದ್ಯಾವುದು ನಿಮಗೆ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ನೀವು ನಿಮ್ಮ ಕೆಟ್ಟಿರೋ ಗ್ರಹಗಳನ್ನ ನಿಮ್ಮ ಮನೇಲಿ ಇಟ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ನಿಮ್ಮ ಮನೆಯ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕೋದಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವಂತಹ ಸ್ಟೋನು ಬ್ರೇಸ್ಲೆಟ್ನ ಹಾಕ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು. ಆದರೆ ಇವಾಗ ಹೇಳ್ದೆ, ಇವಾಗ ಒಂದು 100%, 80% ಆಗುವಂಥ ಕಷ್ಟಗಳಲ್ಲಿ ಒಂದು 50% ನೀವು ಹೊರಗಡೆ ಬರ್ತೀರಾ. ಆವಾಗ ನಿಮಗೆ ಎಲ್ಲೋ ಒಂದು ಕಡೆ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇದನ್ನು ಮಾಡ್ತಾ ಹೋದರೆ ಇವಾಗ ನೋಡಿ, ಶುಕ್ರ ಗುರು ಸೂರ್ಯನ ನೀವು ಕೀವರ್ಡು ನಿಮ್ಗೆ ಹೇಳಿದೆ. ಈ ಸ್ವಿಚ್ ವರ್ಡನ್ನು ನೀವು ಬರೀತಾ ಹೋಗಿ ಅಥವಾ ಮಾಡ್ತಾ ಹೋಗಿ ಅದನ್ನು ನೀವು ಅತಿ ಹೆಚ್ಚು ನೀವು ಕೈ ಮೇಲೆ ಬರ್ಕೊಳ್ಳಿ, ಪೇಪರಲ್ಲಿ ಬರ್ಕೊಳ್ಳಿ. ಯಾಕಂದರೆ ತುಂಬ ಕೆಟ್ಟಿರೋ ರಾಶಿ ಧನಸ್ಸು ರಾಶಿ. ಇವಾಗೂ ಹೇಳ್ತಾ ಇದ್ದೀನಿ, ಇವರು ಅತಿ ಹೆಚ್ಚು ಗ್ರಹಗಳನ್ನ ಆರಾಧಿಸ್ಬೇಕಾಗತ್ತೆ. ಮತ್ತು ಟೆಂಪಲ್ಗೆ ಅಂತ ಅಂದಾಗ ನೋಡಿ, ಶುಕ್ರನ ಟೆಂಪಲ್ಗೆ ಹೋಗ್ಬೋದು, ಗುರುವಿನ ಟೆಂಪಲ್ಗೆ ಹೋಗ್ಬೋದು. ಹಾಗೆ ಇರೋ ಜಾಗದಲ್ಲೇ ಪ್ರೇಯರ್ ಮಾಡಿ, ಇರೋ ಜಾಗದಲ್ಲಿ ಪ್ರೇಯರ್ ಮಾಡ್ತಾ ಹೋದರೆ ನಿಮ್ಮ ಬಾಯಲ್ಲಿ ಎಷ್ಟು ಸತಿ ಇದನ್ನು ಉಚ್ಚಾರಣೆ ಮಾಡ್ತಿರೋ ಅಷ್ಟು ಸತಿ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ, ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ, ಎಲ್ಲ ಸಂಕಷ್ಟದಲ್ಲೂ ಧನಸ್ಸು ರಾಶಿಯವರು ಸಿಕ್ಕಾಕೊಂಡಿರುವಾಗ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಬರೀ ಹೊರಗಡೆ ಪ್ರಾಬ್ಲಮ್ ಒಂದೇ ಅಲ್ಲ, ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಏನಿರುತ್ತೆ, ಅದರಿಂದ ಕೂಡ ತುಂಬ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಡ್ತಿರ್ತೀರ. ಹಾಗಾಗಿ ಕೆಲವೊಂದು ಸತಿ ಧನಸ್ಸು ರಾಶಿಯವರಿಗೆ ಯಾಕೆ ಇರಬೇಕು, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಎಲ್ಲೋ ಒಂದು ಕಡೆ ಅವಮರ್ಯಾದೆ ಆಗ್ತಿದೆ, ಯಾಕೆ ಇರಬೇಕು ಅನ್ನೋದು ಕೂಡ ನಿಮಗೆ ಆಗುತ್ತೆ ಧನಸ್ಸು ರಾಶಿಯವರಿಗೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾರ್ಯಾರು ಧನಸ್ಸು ರಾಶಿಯಲ್ಲಿ ಇನ್ನೂ ಟೈಮು ಮುಂದಕ್ಕೆ ಕೆಡ್ತಾ ಹೋಗುತ್ತೆ, ಇವಾಗ ಕೆಟ್ಟಿರೋ ಟೈಮ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮೇಡಮ್, ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ ಮೇಡಮ್, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 24/12/1991. 24/12/1991. 91. ಓಕೆ. ಹುಟ್ಟಿದ ಸಮಯ ಮಂಗಳವಾರ 4:20. ಸಂಜೆನಾ ಬೆಳಗ್ಗೆನಾ? ಸಂಜೆ ಮೇಡಮ್. ಓಕೆ. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಅಮ್ಮ ನಮಸ್ತೆ. ಬಗ್ಗೆ ಕೇಳಬೇಕಾಗಿತ್ತು. ನಮಸ್ತೆ ಮೇಡಮ್. ನಿಮ್ಮ ಮಗಂದು ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರನಾ? ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತಾ ಮೇಡಮ್? ಹಾಂ ಹೌದು, ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು. ಸೊ ಏನು ಪ್ರಶ್ನೆ ಇತ್ತು? ಮಕ ನಕ್ಷತ್ರ ಅಂತ ಹೇಳ್ತಾ ಇದ್ರಿ ಮ್ಯಾಮ್. ಇಲ್ವಲ್ಲ, ನೀವು ಕೊಟ್ಟಿದ್ದು ನೋಡಿ 4:20 ಸಾಯಂಕಾಲ. ಹೌದು, ಮಂಗಳವಾರ. ಸಾಯಂಕಾಲ 4:20 ನಿಮಗೆ ಮಂಗಳವಾರನೇ ಬರುತ್ತೆ. 24ನೇ ತಾರೀಕು ಡಿಸೆಂಬರು 1991. ಓಕೆನಾ? ಹೌದು. ಮತ್ತೆ ಹಂಗೆ ನೋಡಿದಾಗ ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ ಮೇಡಮ್. ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ. ಹಾಗಾಗಿ ಏನು ಪ್ರಶ್ನೆ ಇತ್ತು ನಿಮ್ಮದು? ಅದೇ ಪ್ರಶ್ನೆ ಹೇಳಿ ಅಮ್ಮ. ಪರ್ಟಿಕ್ಯುಲರ್ ಓದೋದು ಕೇಳಬೇಕಾ, ಮದುವೆದು ಕೇಳಬೇಕಾ, ಏನಂತ ನೀವು ಹೇಳಬೇಕು. ಶುಕ್ರದಶ ನಡೀತಿದೆ ನಿಮ್ಮ ಮಗನಿಗೆ. ಹಾಂ, ಕೇಳಿಸಿಲ್ಲ. ಏನೇ ಇಲ್ಲ ಮೇಡಮ್, ಅದಕ್ಕೋಸ್ಕರ. ಅಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. 6ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. ನಿಮ್ಮ ಮಗನಿಗೆ ಶುಕ್ರದಶೆ ನಡೀತಾ ಇದೆ. ಇವಾಗ ಶುಕ್ರದಶೆ ನಡೀತಾ ಇದ್ರೆ ಅವರು ಓದೋದ್ರ ಬಗ್ಗೆ ತುಂಬ ಆಸಕ್ತಿ ಕಮ್ಮಿ ಇರುತ್ತೆ ಅವ್ರಿಗೆ. ಏನಾದರೂ ಕೆಲಸ ಮಾಡ್ತಿದ್ದಾರಾ? ಹೌದು ಮೇಡಮ್, ಯಾವುದು ಕೈ ಬಾಯಿ ಏನು ಅರ್ಥಲ್ಲ. ಹಂಗಾಗಿ ನೋಡಿ, ಇವಾಗ ಅವ್ರಿಗೆ
ಕೆಟ್ಟಿದ್ದಾನೆ. ಹಾಗಾಗಿ ಕೆಟ್ಟಿರೋ ಅಂಥ ಟೈಮು ನಡಿಬೇಕಾದ್ರೆ ಸ್ವಲ್ಪ ಲಾಸಲ್ಲಿರ್ತಾರೆ. ಮತ್ತು ಏನಾದರೂ ಇವಾಗ ನೋಡಿ, ಇವಾಗ ಕೂಡ ಅವರು ಮದುವೆ ಆಗಿದೆಯಾ ಅವ್ರಿಗೆ? ಇನ್ನೂ ಇಲ್ಲ ಮೇಡಮ್. ಹಾಂ, ನಿಮಗೆ ಗೊತ್ತಿಲ್ದಿರೇ ಮದುವೆ ಮಾಡ್ಕೊಳ್ಬೋದು, ಲವ್ ಮ್ಯಾರೇಜ್ ಮಾಡ್ಕೊಳ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ತುಂಬ ಅವಮರ್ಯಾದೆ ಪಡ್ಕೋಬೋದು. ಇದೆಲ್ಲ ಕೂಡ ಆಗುತ್ತೆ. ಈ ಟೈಮ್ ಅವ್ರಿಗೆ ತುಂಬ ಕೆಟ್ಟಿದೆ ಅಂತ ಹೇಳ್ತೀನಿ. ಸೊ ಈ ಟೈಮು ನಿಮಗೆ 2030ವರೆಗೂ ಇದೇ ಟೈಮ್ ಇರುತ್ತೆ. 2030ವರೆಗೂ ಇದೇ ಟೈಮ್ ಇರುತ್ತೆ. ಅದಾದಮೇಲೆ ನಿಮಗೆ 2030ರಿಂದ ದಶ ಚೇಂಜ್ ಆಗುತ್ತೆ. ಆವಾಗ ನಿಮಗೆ ಸೂರ್ಯ ದಶ ಬರುತ್ತೆ. ಸೊ ಸೂರ್ಯ ದಶ ಬಂದಾಗ ಅದು ಟೈಮ್ ಕೂಡ 8ನೇ ಮನೆ ದಶ ನಡೀತೆ. ಆ ಟೈಮ್ ಕೂಡ ಬ್ಯಾಕ್ ಟು ಬ್ಯಾಕ್ ಇವರಿಗೆ ಟೈಮ್ ಕೆಟ್ಟಿದೆ. ಇವರು ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಳ್ಳೇಬೇಕು. ಅಂದರೆ ನೀವು ಶುಕ್ರ ದಶೆ ನಡೀತಾ ಇರೋದಕ್ಕೆ ನಿಮಗೆ ಏನು ಬೇಕು, ಶುಕ್ರನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಶುಕ್ರನಿಗೋಸ್ಕರ ಏನು ಬೇಕು, ಅದರ ಬ್ರೇಸ್ಲೆಟ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಅಥವಾ ಟೆಂಪಲ್ ರೆಮಿಡಿ ಕೂಡ ಹೇಳ್ತೀವಿ, ಟೆಂಪಲ್ಗೆ ಹೋಗೋದಿರ್ಬೋದು. ಇದೆಲ್ಲ ಕೂಡ ಮಾಡಿಕೊಂಡ್ರೆ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು. ಧನ್ಯವಾದ ಮೇಡಮ್. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಬಲರಾಮಯ್ಯ ಅಂತೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ, ನಮ್ಮ ಬಗ್ಗೆನೇ ಕೇಳಬೇಕಿದ್ರು. ಡೇಟ್ ಆಫ್ ಬರ್ತ್ ಹೇಳಿ. 20 ಜೂನ್ 1967. 20 ಜೂನ್ 1967. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 7:15ಕ್ಕೆ. 1967. ಹಾಂ, ಬೆಳಗ್ಗೆ 7:15. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ. 15 ನಿಮಿಷ. ನನಗೆ ನಂದು ರಾಶಿ ಭವಿಷ್ಯ ಏನು ಗೊತ್ತಿಲ್ಲ ಮೇಡಮ್, ಅದೊಂದು ಸ್ವಲ್ಪ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ರಾಶಿ ವೃಶ್ಚಿಕ ರಾಶಿ ಬರುತ್ತೆ, ಅನುರಾಧ ನಕ್ಷತ್ರ ಬರುತ್ತೆ ನಿಮ್ಮದು. ಹೌದು ಮೇಡಮ್. ಸಾಕಾ ಇಷ್ಟು ಹೇಳಿದ್ರೆ? ಅಲ್ಲ ಮೇಡಮ್, ನಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಾಯ್ತು. ಹಾಗಾಗಿ ನೋಡಿ, ನಿಮಗೆ ಇವಾಗ ಟೈಮ್ ಅಂತ ನೋಡಿದ್ರೆ ನಿಮಗೆ 32 2026ರಿಂದ ಇವಾಗ 26ವರೆಗೂ ನಿಮಗೆ ಶುಕ್ರದಶ ಎಂಡ್ ಆಗುತ್ತೆ. ಮತ್ತು ಸೂರ್ಯದಶ ಸ್ಟಾರ್ಟ್ ಆಗುತ್ತೆ 26 ಮುಂದಿನ ವರ್ಷಕ್ಕೆ ಸೂರ್ಯದಶ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೂರ್ಯದಶ ಬಂದು ನಿಮಗೆ 32ವರೆಗೂ ಇರುತ್ತೆ ಅಂತ ಹೇಳ್ತೀನಿ. ಸೂರ್ಯ ಬುಧ ಲಗ್ನದಲ್ಲೇ ಇದ್ದಾರೆ. ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬು, ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ? ಹೌದು ಮೇಡಮ್, ನಾವೇ ಇದ್ದೀವಿ. ಓಕೆ, ಅದನ್ನು ಹೇಳುತ್ತೆ, ಗೌರ್ಮೆಂಟು ಕೆಲಸದಲ್ಲಿ ಇರ್ತಾರೆ ಅಂತ ಹೇಳುತ್ತೆ. ಸೊ ನಿಮ್ಮ ಆರೋಗ್ಯ ಅಂತ ಬಂದಾಗ ನೋಡಿ, ನಿಮಗೆ ಆರೋಗ್ಯ ಅಂತ ಬಂದಾಗ ಸರ್, ನಿಮ್ಮ ಮನೇಲಿ ಯಾರಿಗಾದ್ರೂ ತುಂಬ ಕಿಡ್ನಿ ಪ್ರಾಬ್ಲಮ್ ಯಾರಿಗಾದ್ರೂ ಆಗಿದೆಯಾ? ಸ್ವಲ್ಪ ಹೊಟ್ಟೆಯಲ್ಲಿ ತುಂಬ ಆಪ್ರೇಷನ್ ಆಗಿರೋದು? ನಮ್ಮ ಮಗಳಿಗೆ ಪೈಲ್ಸ್ ಇದಾಗಿದೆ. ಹಾಂ. ಅದು ಮೊನ್ನೆ ಈಗ 1 ವಾರ ಆಯ್ತು ಆಪರೇಷನ್ ಮಾಡಿಸಿದ್ವಿ. ಓಕೆ. ಅದನ್ನು ಹೇಳುತ್ತೆ. ನಿಮ್ಮ ಮನೇಲಿ ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬಂದಿದೆ ಅಂತ ಹೇಳುತ್ತೆ. ನಿಮಗೆ ಸದ್ಯಕ್ಕೆ ಏನಿಲ್ಲ ಸರ್, ನೀವು ಒಂಚೂರು BP ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. BP ಬರ್ದಂಗೆ ನೋಡ್ಕೊಳ್ಳಿ ನೀವು. ಅದು ಬಿಟ್ಟರೆ ನಿಮಗೆ ಆರೋಗ್ಯ ಸಮಸ್ಯೆ ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ. ಚೆನ್ನಾಗಿದೆ ನಿಮ್ಮ ಟೈಮು. ನೋಡಿ ಮುಂದಕ್ಕೆ ಇನ್ನು ನೆಕ್ಸ್ಟ್ ಇವಾಗ ಶುಕ್ರ ನಡೀತಿದೆ, ಇವಾಗೂ ಕೂಡ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಸೂರ್ಯದಶೆ ಕೂಡ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ ನಿಮ್ಮ ಜಾತಕ. 2026ರಿಂದ ಸಿಕ್ಕಾಪಟ್ಟೆ ಲಕ್ಕು ನಿಮಗೆ. ಹಾಗಾಗಿ ನೀವೇನಾದರೂ ಮಾಡ್ಕೊಳ್ಳೋದಿದ್ರೆ 2026ರಿಂದ ಮನೆಗಿನೇ ಕಟ್ಕೊಳ್ಳೋದು. ಆಲ್ರೆಡಿ ನಿಮಗೆ ಮನೆ ಇರುತ್ತೆ, ಸ್ವಂತ ಮನೆ, ಸ್ವಂತ ಜಾಗ. ಇನ್ನೊಂದು ಕಟ್ಟಬೇಕಂತಿದ್ವಿ, ಅದೇ ಒಂದು ಡೇಟ್ ಹೇಳ್ಬಿಟ್ಟು. ಅದನ್ನೇ ಡೇಟ್ ಹೇಳೋದಕ್ಕೆ ನಮ್ಮ ನಂಬರ್ಗೆ ಕರೆ ಮಾಡಿ, ಡೇಟ್ ತಗೊಳ್ಳಿ, ನಾವು ಕೊಡ್ತೀವಿ. ಮೇಲ್ ಇದೆಯಲ್ಲ, ಆ ನಂಬರ್ ಕರೆ ಮಾಡಿ ನಮ್ಮ ಸಂಸ್ಥೆಗೆ. ಅದನ್ನು ಡೇಟ್ ಹೇಳಬೇಕು ಅಂದರೆ ಇಲ್ಲಿ ಹೇಳೋದಕ್ಕಾಗೋದಿಲ್ಲ, ನೀಟಾಗಿ ನೋಡ್ಬಿಟ್ಟು ಹೇಳಬೇಕು. ಸೊ ನೀವು ಮನೆ ಇನ್ನೊಂದು ಕಟ್ತೀರಾ, ಜಾಗನೂ ತೊಗೊಳ್ತೀರಾ ಅಂತ ಹೇಳುತ್ತೆ. ನೆಕ್ಸ್ಟು ಸೂರ್ಯದಶೆ ತುಂಬ ಚೆನ್ನಾಗಿದೆ, ಜಾತಕ ತುಂಬ ಚೆನ್ನಾಗಿದೆ ಸರ್. ಧನ್ಯವಾದ. ಓಕೆ ಮೇಡಮ್.